ಸಂಕೀರ್ತನ ಪಿಕ್ಚರ್ಗೆ ಬಂದಿದ್ದೆ ಇವತ್ತು. ಬಹಳ ಖುಷಿ ಆಯ್ತು. ಆಮೇಲೆ ಇವತ್ತು ನನ್ನ ಬರ್ತಡೇ ದಿವಸ ಒಳ್ಳೆ ಫಿಲಂ ನೋಡಿದೆ. ಅದ್ರಲ್ಲಿರೋ ಕೀರ್ತನೆಗಳು, ಹಾಡುಗಳು ಎಲ್ಲ ನನಗಂತೂ ಬಹಳ ಖುಷಿ ಆಯ್ತು. ಮತ್ತೆ ಕೇಳ್ಬೇಕು ಅನ್ನಿಸ್ತು. 3 hours 2.5 hours ಟೈಮ್ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಅಯ್ಯೋ ಮುಗ್ದೋದ್ಮೇಲೆ ಎಲ್ಲ ಪಿಕ್ಚರ್ ಮುಗ್ದೋಯ್ತಾ ಅನ್ನೋ ಅಷ್ಟು ಮನಸ್ಸಿಗೆ ಅನ್ನಿಸ್ತು. ಬಹಳ ಖುಷಿ ಆಯ್ತು. ಕನಕದಾಸರು, ಪುರಂದರದಾಸರು ಅವರಲ್ಲಿ ಇರುವಂತಹ ಪಾತ್ರದಲ್ಲಿ ಇರುವಂತದ್ದು ನಾವು ತುಂಬಾ ಬಿಡಗೊಂಡಿದ್ವಿ. ಆಮೇಲೆ ಎಷ್ಟೋ ದಾಸರ ವಿಚಾರಗಳೆಲ್ಲ ಇನ್ನೊಂದ್ಸಲ ಎಲ್ಲ ಮೆಲುಕು ಹಾಕೊಂಡು ತಿಳ್ಕೊಂಡಂಗಾಯ್ತು. ಇದಿಷ್ಟೆಲ್ಲ ಕತೆ ಇದೆಯಾ ಅಂತ ಅನ್ನಿಸ್ತು. ಬಹಳ ಖುಷಿ ಆಯ್ತು ಬಂದಿದ್ದಕ್ಕೆ. ಬರ್ತಾ ಇದ್ರೆ ಮಿಸ್ ಮಾಡ್ಕೋತಾ ಇದ್ವಿ. ಬಂದಿದ್ದಕ್ಕೆ ಖುಷಿ ಆಯ್ತು. ಮತ್ತೆ ಇನ್ನು ಎಲ್ಲಾರು ಹೀಗೆ ಬರ್ಬೇಕು, ನೋಡಿ ವಿಚಾರ ತಿಳ್ಕೋಬೇಕು. ಥ್ಯಾಂಕ್ ಯು. ಇವತ್ತು ಗೋಪಾಲನ್ ಮಾಲ್ ಸಿನಿ ಬಂದಿದ್ವಿ. ಇಲ್ಲಿ ಸಂಕೀರ್ತನ ಸಿನಿಮಾ ಬಹಳ ಅದ್ಭುತವಾದ್ದು. ಈ ಸಿನಿಮಾ ದಾಸವರಣ್ಯರ ಬಗ್ಗೆ ಅವರ ಭಕ್ತಿ ಪರಾಕಾಷ್ಠೆ ಯಾವ ರೀತಿ ಇತ್ತು. ಮತ್ತೆ ಈಗ ಎಲ್ಲ ಬರೀ ಮೊಬೈಲ್ ಯುಗ. ಅಂದ್ರೆ ನೀವು ನಮ್ಮನ್ನ 1500 ಅಲ್ಲಿಗೆ ಕರ್ಕೊಂಡು ಹೋಗಿದ್ದೀರಿ, 500 ವರ್ಷದ ಹಿಂದೆ ಕರ್ಕೊಂಡು ಹೋಗಿದ್ದೀರಿ. ಸೊ ಇದನ್ನ ಒಂಥರ ನಿಮ್ಮ ಇದನ್ನ ಹೇಗೆ ಈ ಸಿನಿಮಾ ಮಾಡ್ಬೇಕನ್ನೋ ಒಂದು ಪ್ರೇರೇಪಣೆ ಅವ್ರಿಗೆ ಹೇಗ್ ಬಂತು, ಇಷ್ಟು ಚೆನ್ನಾಗಿರೋದು. ಮತ್ತೆ ಕ್ಯಾಸ್ಟಿಂಗ್, ನೀವು ರಾಮಕೃಷ್ಣ ಅವರಾಗ್ಲಿ, ಶ್ರೀಧರ್ ಆಗ್ಲಿ, ಇವರೆಲ್ಲ ಇನ್ವಾಲ್ವ್ ಆಗಿ ಈ ಸಿನಿಮಾದಲ್ಲಿ ಶೂಟಿಂಗ್ ಮಾಡುವಾಗ ಹುಡುಗೋಗಿದ್ದಾರೆ ಅವ್ರ ಆಕ್ಟಿಂಗ್ ನೋಡಿದ್ರೆ. ಸೊ ಪ್ರತಿಯೊಂದು ಸೀಕ್ವೆನ್ಸ್ ಚೆನ್ನಾಗಿತ್ತು. ಒಳ್ಳೆ ಲಿರಿಕ್ಸ್, ಯಾರೋ ಬಹಳ ಒಳ್ಳೆ ಸಂಗೀತ, ಒಳ್ಳೆ ಕಂಠ, ತುಂಬಾ ಚೆನ್ನಾಗಿ ಹಾಡಿದ್ದಾರೆ. ಪ್ರವೀಣ್ ಡಿ ರಾವ್ ಅವ್ರ ಮ್ಯೂಸಿಕ್ ಓಹೋ ಬಹಳ ಅದ್ಭುತ. ನಾವ್ ಏನೋ ಅಂತ ಸ್ಟಾರ್ಟಿಂಗ್ ಅಲ್ಲಿ ಕೂತಾಗ ಎಲ್ಲೋ ಒಂದ್ ಸ್ವಲ್ಪ ಏನಪ್ಪ ಅನ್ಕೊಂಡ್ವಿ. ಆಮೇಲೆ ಈ ಗಳಕ್ಕೆ ಕಳೆದಿದ್ದೇ ಗೊತ್ತಾಗ್ಲಿಲ್ಲ, ಇಷ್ಟ ಬೇಗ ಮುಗ್ದಾಯ್ತಾ ಅನ್ನೋ ತರ ಇತ್ತು. ಇದೇ ರೀತಿ ಮತ್ತೆ ಸಿನಿಮಾ ಇಂಥದ್ದೇ ಮುಂದೆ ನಿಮ್ಗೆ ದೇವ್ರ ಪ್ರೇರಣೆ ಕೊಟ್ಟು ಮಾಡಿ ಅಂತ ಪರಮಾತ್ಮ ಕೇಳ್ಕೊತೀವಿ. ಸಿನಿಮಾಗಳನ್ನ ಎಲ್ಲರೂ ಬಂದು ನೋಡಿ ಎನ್ಕರೇಜ್ ಮಾಡಿ, ದಯವಿಟ್ಟು ಎನ್ಕರೇಜ್ ಮಾಡಿ ಸಿನಿಮಾಗಳಿಗೆ. ಥ್ಯಾಂಕ್ ಯು. ಅನುಭವ, ವಿಶಿಷ್ಟವಾದ ಅನುಭವ ಇದು. ನಾವು ಸಿನಿಮಾ ಹೋಗುವ ಅಭ್ಯಾಸವೇ ಇಲ್ಲ, ಬಿಟ್ಟು ಹೋಗಿದೆ ಒಂದು 2 ದಶಮಾನಗಳಿಂದ. ಇದು ನಮ್ಮನ್ನ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಇದು ಯತಿಶ್ರೇಷ್ಠರು ಮತ್ತು ದಾಸಪಂಥರೆ ಎಲ್ಲ ಸಂಸ್ಕೃತಿ ಸಂಸ್ಕಾರ ಎಲ್ಲ ಚೆನ್ನಾಗಿ ಮಿಳಿತವಾಗಿದೆ. ಪಾತ್ರಧಾರಿಗಳು ಚೆನ್ನಾಗಿ ಮಿಳಿತವಾಗಿದೆ. ಅದೆಲ್ಲ ರಾಮಕೃಷ್ಣ ಅವರು ಎಲ್ಲಿಂದ ಕರ್ಕೊಂಡು ಬಂದ್ರಿ. ಆಮೇಲೆ ಶ್ರೀಧರ್ ಎಂಥ, ಆಮೇಲೆ ಮಾಜಿರಾಜನ ಪಾತ್ರ, ಪುರಂದರದಾಸರು, ಕನಕದಾಸರು, ಸೌಮ್ಯ ನಾಯಕಿ, ಬಹಳ ಚೆನ್ನಾಗಿದೆ ಮೇಡಮ್. ವಿಶ್ರಾವ್ಯವಾಗಿದೆ ಕಂಠ. ಅವರು ಇದರಲ್ಲಿ ಸಾಫ್ಟ್ವೇರ್ ಇರಲಿ, ಅವರು ಡೈರೆಕ್ಟರ್ ಏನೋ ಹೇಳ್ತಾ ಇದ್ರು, ಬಹಳ ಒಳ್ಳೆ ಪೊಸಿಷನ್ ಇದ್ದಾರೆ. ಏನು ಪ್ರತಿಭೆ, ಸಾಧಾರಣ ಪ್ರತಿಭೆ. ಶೂನಲ್ಲಿ ಕನ್ಫ್ಲೊಂಗಾಯ್ತು, ಆಮೇಲೆ ರೈಟ್ ಆಗ್ಬಿಟ್ಟೆ, ಪೂರ್ತಿ ಇನ್ವಾಲ್ವ್ ಆಗ್ಬಿಟ್ಟೆ. ತುಂಬಾ ಇಷ್ಟ ಆಯ್ತು ನನಗೆ. ಬೇರೆ ತರ ಅನುಭವ, ಬೇರೆ ಕರ್ಕೊಂಡು ತುಂಬಾ ಸಂತೋಷ. ಇಟ್ಸ್ ಎ ಗ್ರೇಟ್ ನೈಸ್ ಫೀಲಿಂಗ್. ನಾನು ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದಾರೆ ಅಂತವ್ರು ಹೇಳ್ತೀನಿ. ಅವರು ಸ್ವಲ್ಪ ಇದರೆಲ್ಲ ತುಂಬಾ ಆಸಕ್ತಿ ಜಾಸ್ತಿ ಇರುತ್ತೆ. ಒಂದು ಸಂಕೀರ್ತನ ಪ್ರೋಗ್ರಾಮ್ ಗ್ರೂಪ್ ಕಟ್ಕೊಂಡೆ ಕಂಪ್ಲೀಟ್ ಎಲ್ಲ ಮೆರವಣಿಗೆ ಪ್ರತಿ ಕ್ಲಾಸ್ ಕೂಡ